ಅಲ್ಲಿಂದಲ್ಲೇ ನಾನು ನಡೆಸ್ತೀನಿ. ಅದೇ ಒಂದು ಅಪರಾಧ ಅಂದರೆ ಈ ಸರ್ಫೇಸಿದಾಗ ಆಲ್ರೆಡಿ ಅವ್ರು ಜಾರಿ ಮಾಡಿದ್ದಾರೆ. ಸರ್ಫೇಸಿದಾಗ ಇನ್ಕ್ವೈರಿ ನಡೆದು ರಿಕವರಿ ನಡೆದು ಅದ್ರ ಬದಲು ಇದು ಹೊಸದಾಗಿ ಮಾಡಿ ಪಾಪ ಅವ್ರು ಏನಾರ ಮಾಡಿ ಡಿ ಕೆ ಒಳಗೆ ಹಾಕ್ತಾರೆ. ಯಾಕಂದ್ರೆ ಮುಂದೆ ಇನ್ನೂ ನಾವು ಭಾಳಷ್ಟು ಕೇಸ್ಗಳು ಮಾಡೋವಿದ್ದೀನಿ. ಈಗ ಆಲ್ರೆಡಿ ಮಾಡೀನಿ, ಇನ್ನೂ ಮಾಡೋವಿದ್ದೀನಿ. ಅವೆಲ್ಲ ಮಾಡೋಕೆ ರುಕಾಯಿಸ್ಬೇಕು, ನನಗೆ ಅಂಜಿಸ್ಬೇಕು ಅಂತ ಒಂದು ಪ್ರಯತ್ನ ಇದೆ. ಯಾಕಂದರೆ ಉಸ್ತುವಾರಿ ಮಂತ್ರಿ ಅಧಿಕಾರ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ನೇರವಾಗಿ ಹೇಳತ್ತೀನಿ, ಅವ್ರು ಧಮಕಿ ಕೊಡ್ಲತ್ತಾರ, ನಿಮ್ಮ COD ಮಾಡ್ತೇವೆ, CBI ಮಾಡ್ರಿ. ರೈತರ ಪೇಮೆಂಟ್ ಅದ, ಅಲ್ಲಿ ಫೈಲ್ 1 ವರ್ಷ ಆಯ್ತು. ಈ ಹಿಂದಿದ್ದು SP ಸಾಬ್ರಿಗೂ ಕೊಟ್ಟೇನಿ, ಚನ್ನಬಸವಣ್ಣ ಸರಿಗೆ, ಈಗಿದ್ದು SP ಸಾಬ್ ಪ್ರದೀಪ್ ಸರಿಗೂ ಎಲ್ಲ ತಿಳಿಸಿ ಹೇಳೀನಿ ನಾನು. ಇನ್ನೂ 10 ಸರಿ ಹೋಯ್ತು ತೋರಿಸ್ತೇವೆ. ಅಲ್ಲಿ ಏನೂ ಇಲ್ಲ, ಯಾರೂ ಮನೆಗೆ ಒಯ್ದಿದ್ದಿಲ್ಲ. ಮತ್ತು ಥ್ರೋ ಬ್ಯಾಂಕ್ ಅದ, ಯಾವುದು ನಮ್ಮ ಪ್ರೈವೇಟ್ ಫ್ಯಾಕ್ಟ್ರಿ ಅಲ್ಲ, ಕಿಸ್ದಾಗ ವ್ಯವಹಾರ ಮಾಡಕ್ಕೆ ಬರಲ್ಲ. ಏನದ ಅಕೌಂಟ್ ಆಗ್ತದೆ ನೋಡ್ರಲ್ಲ. ನಾವೇನಾದರೂ ವೈಯಕ್ತಿಕ ತಪ್ಪು ಮಾಡ್ತೇವೆ, ನಾವು ಜವಾಬ್ದಾರಿ. ಮತ್ತು ಅದರ ರೂಲ್ ಏನದ, ಈಗ 68 ಆಗ್ಯದ, ಅದಕ್ಕೆ ಸ್ಟೇ ಆಗ್ಯದ. ಒಂದು ವೇಳೆ ಸ್ಟೇ ಬೇಕಂದ್ರೆ 69 ಆಗಬೇಕು. ಹಂಗೇನಾರ ತಪ್ಪು ಮಾಡಿದ್ರೆ ಡೈರೆಕ್ಟ್ಗಳು ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಮಾಡ್ಬೇಕಂತ ಈ ರೀತಿ ಕೇಸ್ ಮಾಡಿ ಹರಾಸ್ಮೆಂಟ್ ಮಾಡಬೇಕು, ಜೈಲಿಗೆ ಹಾಕ್ಬೇಕಂತ ಕೋಆಪರೇಟಿವ್ ಎಷ್ಟದಾಗೆ ಇಲ್ಲ. ಇವ್ರು ಬೇಕಂತ ಮಾಡೋದು. ನಾನು ನಾಗಮಾರಪಳ್ಳಿ ಕುಟುಂಬದ ಒಬ್ಬ ಸದಸ್ಯನಿದ್ದಂಗಿದ್ದೇನೆ. ನಾಗಮಾರಪಳ್ಳಿ ಕುಟುಂಬದ ಉಮಾಕಾಂತ್ ನಾಗಮಾರಪಳ್ಳಿಯವರು, ಸೂರ್ಯಕಾಂತ್ ನಾಗಮಾರಪಳ್ಳಿಯವರು, ಇಡೀ ಬಾಲ್ಕಿ ತಾಲೂಕಿನ ಜನ, ಬೀದರ್ ಜಿಲ್ಲೆ ರೈತರು ನನ್ನ ಹಿಂದಿದ್ದಾರೆ. ನಾನು ಒಬ್ಬ ಪತ್ರಕರ್ತನಾಗೂ ಮ್ಯಾಗ ಬಂದೀನಿ. ನೀವು ನನ್ನ ಜೊತೆ ಇದ್ದೀರಿ. ಇದು ನ್ಯಾಯ ಇದ್ರೆ ನನ್ನ ಜೊತೆ ಇರಿ, ಅನ್ಯಾಯ ಇದ್ರೆ ನೀವು ಯಾರ ಜೊತೆ ಇರೋದ ಇರಿ ಅಷ್ಟೇ. ಧನ್ಯವಾದ. ಇಲ್ಲಿಂದ ಈ ಮೊದಲು ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು, ಪೊಲೀಸ್ ಠಾಣೆಗೆ ಗೌರವ ಕೊಡಬೇಕು, ಪೊಲೀಸರಿಗೆ ಗೌರವ ಕೊಡಬೇಕು, ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಇದು ಆದ ನಂತರ ಉಳಿದಿದ್ದು ನಮ್ಮ ವೈಯಕ್ತಿಕ ರಾಜಕೀಯ ಜಂಗ ಅಲ್ಲ, ಇದ್ದೇದ. ನಾವು ಬೇಡ ಅಂತ ತೀರ್ಮಾನ ಮಾಡಿದೆ. MLA ನಿಂದಿರ್ಬಾರ್ದು, ಸಾಕು ಎಪ್ಪ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. 78 ಕೋಟಿ ರೂಪಾಯಿ ಸಕ್ಕರೆ ಸಾಲ ತೊಗೊಂಡಿತ್ತು. ಆ ಟೈಮ್ನಾಗ 85 ಕೋಟಿ ರೂಪಾಯಿ ಸಕ್ಕರೆ ನಮ್ಮ ಹತ್ರ ಇತ್ತು. ನಾವು ಅದನ್ನು ಕೊಟ್ಟಿದ್ದೇವೆ. ಅದ್ರ ಬ್ಯಾಂಕ್ ಸ್ಟೇಟ್ಮೆಂಟು ಅವ್ರಿಗೆ ಕೊಟ್ಟಿದ್ದೇವೆ. ಯಾವತ್ತು ಮಾರಿದೇವಂತೂ ಕೊಟ್ಟಿದ್ದೇವೆ. ಎಲ್ಲ ದಾಖಲೆಗಳು ಅವರಲ್ಲಿ ಅದ. ಆದರೂ ಪೊಲಿಟಿಕಲಿ ಮೋಟಿವೇಟೆಡ್ ಒಂದು FIR ಮಾಡಿ ಈಕೆ ಒಳಗೆ ಹಾಕಬೇಕು ಅಷ್ಟೇ.